ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು. ಈ ಕಡೆ ಯಾತಕ್ಕೆ ನಾನು ಒಂದು ಸತ್ಯ ಹೇಳ್ತೀನಿ, ಈ ಭಾಗದಲ್ಲಿ ಯಾತಕ್ಕೆ ಶಾಲೆಗಳು ಸರ್ಕಾರಿ ಶಾಲೆಗಳು ಕಾಲೇಜು, ಇಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳು ಇರೋದೆಲ್ಲ ನಮ್ಮ ರಾಜಕಾರಣಿಗಳದೇ ಇರುವಂಥದ್ದು. ಇಲ್ಲಿ ಶಾಲೆಗಳಿರಲಿ ಆಸ್ಪತ್ರೆಗಳಿರಲಿ ಹೆಚ್ಚು ನಮ್ಮ ರಾಜಕಾರಣಿಗಳು. ಪಾಪ ನಾವೇ ಸರ್ಕಾರಿ ಶಾಲೆನ ಸರ್ಕಾರಿ ಆಸ್ಪತ್ರೆನ ಬಾಗಿಲಾಕಿಸ್ತೀವಿ. ಯಾಕೆ ನಮ್ಮ ಶಾಲೆ ನಮ್ಮ ಆಸ್ಪತ್ರೆ ನಡಿಬೇಕಲ್ಲ ಇಲ್ಲಿ. ಅಲ್ಲ, ಇದು ಸತ್ಯದ ಮಾತು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆದರೆ SM ಕೃಷ್ಣ ಅವ್ರ ಸರ್ಕಾರದಲ್ಲಿ ಬಹಳ ದೊಡ್ಡ ಸಪೋರ್ಟನ್ನು ಈ ಭಾಗಕ್ಕೆ ಕೊಟ್ಟರು. ಆವತ್ತಿನ ದಿವಸ ನಾನು ಕೂಡ ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಇಲ್ಲಿ ಒಂದು ಕಾರ್ಯಕ್ರಮ ಆದಾಗ ಕೃಷ್ಣ ಅವರು ನಾವೆಲ್ಲ ಬಂದಿದ್ದು, ZP ಮೆಂಬರ್ ಅಧ್ಯಕ್ಷತೆ, TP ಮೆಂಬರ್ ಎಲ್ಲ ಇದ್ದರು. ಕೇಳಿದ್ರು ಕೃಷ್ಣ ಸಾಹೇಬರು ZP ಮೆಂಬರ್ಗೆ, ಏನು ಓದಿದ್ದೀರಾ ನೀವು ಅಂತ. ದೇವದುರ್ಗ. ನಾನು ಹೀಗೀಗೇ ಸೈನ್ ಮಾಡ್ತೀನಿ ಅಷ್ಟೇ, ಇನ್ನೇನು ಓದಿಲ್ಲ ಅಂತ. ಯಾರು? ZP ಮೆಂಬರ್. TP ಮೆಂಬರು, ZP ಮೆಂಬರ್ ಹೆಸರು ಸರಸ್ವತಿ ಅಂತ. ಸರಸ್ವತಿಗೆ ಪಾಪ ಓದೇ ಇಲ್ಲ ಅವರು. TP ಮೆಂಬರ್ ಹೆಸರು ನೀವೇನು ಶಾರದೆ. ಏನು ಓದಿ ಇಲ್ಲರಿ, ನಾನು ಹಾಗೆ ಸೈನ್ ಮಾಡ್ತೀನಿ. ಆವಾಗ ಸರ್ಕಾರಕ್ಕೆಲ್ಲ ಈ ಭಾಗದಲ್ಲಿ ನಾವು ಶಿಕ್ಷಣಕ್ಕೆ, ಅಕ್ಷರಕ್ಕೆ ಭಾಳ ಒತ್ತು ಕೊಡಬೇಕು ಅಂತಂತೇಳಿ ಆವತ್ತಿನ ದಿವಸ ಭಾಳಷ್ಟು ಇನೋವೇಟಿವ್ ಪ್ರೋಗ್ರಾಮ್ಸ್ನ ಕೃಷ್ಣ ಅವ್ರ ಸರ್ಕಾರದಲ್ಲಿ ಇಲ್ಲಿಗೆ ಕೊಟ್ಟು, ದೇವದುರ್ಗದ ಸಾಕ್ಷರತೆಯ ರೇಟ್ ನೋಡಿದ್ರೆ ಕೇವಲ 32%, ಬಿಹಾರಕ್ಕಿಂತ ಕಡಿಮೆ ಇತ್ತು. ಹಾಗೆ ಇಷ್ಟು ಜನ ನಾವು ಶಾಸಕರಿದ್ದು, ಈ ಭಾಗದ ಮಂತ್ರಿಗಳಿದ್ದು, ಶಿಕ್ಷಣ ಮತ್ತು ಇದಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಬಹುಶಃ ಆವಾಗ ಹಲವಾರು ಕಾರ್ಯಕ್ರಮಗಳಲ್ಲಿ ಶಾಲಾ ಕೊಠಡಿಗಳಿರಲಿಲ್ಲ. ರಾಯಚೂರು ಇಲ್ಲೇ ಇದ್ದಾರೆ ಬೋಸರಾಜು. MLAಗಳು, MLCಗಳು, MP ಗಳು ಸರ್ಕಾರ ಒಟ್ಟಿಗೆ ಸೇರಿ ತಾವು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ತಗೊಂಡು ರಾಯಚೂರು ಜಿಲ್ಲೆಯಲ್ಲಿ ಏಕಕಾಲಕ್ಕೆ 500 ಶಾಲಾ ಕೊಠಡಿಗಳಿಗೆ ಭೂಮಿ ಪೂಜೆ, ಅದೇ 500 ಕೊಠಡಿಗೆ ಒಟ್ಟಿಗೆ ಉದ್ಘಾಟನೆ ಮಾಡುವಂಥ. ಅದವತ್ತು ಬೋಸರಾಜ್ ಇಂಥವರೆಲ್ಲ ಸೇರಿ ಅವತ್ತು ಹೌದು ಮಾತಿನಂತೆ ಇವತ್ತು ಉದ್ಘಾಟನೆ ಕೂಡ ಆಯಿತು. 500 ಶಾಲಾ ಕೊಠಡಿಗಳು. ಹೀಗೆ ಅಕ್ಷರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುವಂಥ ಕೆಲಸ ಆವತ್ತಿನ ದಿವಸ ಆಯಿತು ಅಂತಕ್ಕಂಥದ್ದು. ಏಕೆಂದರೆ ಇವತ್ತಿಗೂ ಅಷ್ಟೇ ಭಾಳ ಮುಖ್ಯ. ಮತ್ತು ಅನ್ನ, ಈ ಭಾಗದಲ್ಲಿ ಭಾಳಷ್ಟು ಕಡೆಯಲ್ಲಿ ಮಕ್ಕಳು ಊಟ ಇಲ್ಲದೇ ಶಾಲೆಗೆ ಹೋಗ್ತಾ ಇಲ್ಲ. ಊಟ ಇಲ್ಲದೇ ಶಾಲೆ, ಹೌದು. ಯಾಕೆಂದರೆ ನಾನೊಂದು ಸರಿ ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ, ಅಲ್ಲಿ ಒಂದು ಹೆಣ್ಮಗಳು ಮಗುನೇ ಮಾರಿಬಿಡ್ತಾಳೆ, ಹೊಟ್ಟೆಗೆ ಮಗುನೇ. ಆಗ ಕೃಷ್ಣ ಸಾಹೇಬರೆಲ್ಲ ನೀನೇ ಹೋಗಪ್ಪ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಹೋಗಿ ನಾವು ವಾಪಸ್ ಬರುವಂಥ ಸಂದರ್ಭದಲ್ಲಿ ಪಾನ್ ಹಾಕೋತಾ ಇದ್ದು ನೀರು ಮುಕ್ಕಳಿಸ್ಲಿಕ್ಕೆ ಉಗಿದಾಗ ಅಲ್ಲಿ ಒಂದು ಹೆಣ್ಮಗಳು ಹೋಗ್ತಾ ಇದ್ಲು. ಆ ಬಿಸಿಲಲ್ಲಿ ಟಾರ್ ರೋಡಲ್ಲಿ ಚಪ್ಪಲಿ ಇಲ್ಲದೆ ಹೋಗ್ತಾ ಇದ್ದಾಳೆ. ನಾನು ಅವಳು ನಿಲ್ಲಿಸಿ, ಏನಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವಿ, ದೌಡ್ ಹೋಗ್ತಾ ಇದೆಯಲ್ಲ, ನಿನಗೆಲ್ಲರೂ ಇಲ್ರಿ ಸರ, ಮತ್ತೆ ನೋಡ್ರಿ ಸರ, ನಾನು ಕೂಲಿಗೆ ಹೋಗಿದ್ದೀನಿ ರೀ, ನನ್ನ ಮಗುನಲ್ಲಿ ಶಾಲೆಗೆ ಬಿಟ್ಟು ಬಂದಿದ್ರಿ, ಇಷ್ಟೊತ್ತಾಗಿದೆ, ಆ ಮಗು ಯಾರ ಮನೆ ಬಾಗಿಲಲ್ಲಿ ನಿಂತಿದ್ಯೋ ಅನ್ನಕ್ಕೆ. ಹಾಗಾದರೆ ಮನೆಯಲ್ಲಿ ಮಾಡಿ ಇಟ್ಟಿದ್ದೀಯ ಆ ಮಗುಗೆ? ಇಲ್ಲರಿ ಸರ, ಮತ್ತು ಅಲ್ಲಿ ಎಲ್ಲರೂ ಬೇಡಿ ತಿರಿದು ತಿನ್ನಿಸ್ಬಿಟ್ಟು ಬರಬೇಕು. ಎಂಥ ಪರಿಸ್ಥಿತಿ ರೀ, ಮನೇಲೂ ಏನೂ ಇಲ್ಲ, ಬೇಡಿ ತಿರಿದು ತಿನ್ನಿಸ್ಬಿಟ್ಟು ಬರಬೇಕು ಮಗುಗೆ ಅಂತ. ಆಗ ನಮ್ಮ ಜೊತೆಯಲ್ಲಿ ಪಾಪ ವಿಜಯ ಭಾಸ್ಕರ್ ಹತ್ರ ದೊಡ್ಡ ಸೀನಿಯರ್ ಅಧಿಕಾರಿಗಳು ನನ್ನ ಜೊತೆಲಿ ಕೇಳಿದ್ರೇನ್ರಿ, ಯಾವುದಾದ್ರೂ ಸರ್ಕಾರಕ್ಕೆ ಹೃದಯ ಇದ್ದರೆ ಆ ತಾಯಿ ಮಾತನ್ನು ನಾವು ಮಾಡಬೇಕ್ರಿ, ಮಗುಗೆ ಮಧ್ಯಾಹ್ನದ ಊಟ ಕೊಡಬೇಕು ಅಂತೇಳಿ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡಿದ್ರು. ಫಸ್ಟ್ ಈ ಭಾಗದ 8 ಜಿಲ್ಲೆಗಳಿಗೆ ಶುರು ಮಾಡಿದ್ರು. 8 ಜಿಲ್ಲೆಗಳಿಗೆ, ರಾಯಚೂರಿಂದನೇ, ದೇವದುರ್ಗದಿಂದನೇ ಆವತ್ತಿನ ದಿವಸ ಇಲ್ಲಿಗೆ ನಾವು ಅನ್ನ ಕೊಡಲಿಕ್ಕೆ ಶುರು ಆಯಿತು. ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. 84 ಲಕ್ಷ. ಬೋಸರಾಜ್ ಅವರು ನಾನು ಬಂದಾಗೆಲ್ಲ ನಮ್ಮ ಜೊತೆಗೆ ಅವ್ರು ಇರ್ತಾಯಿದ್ರು ಪಾಪ. ಹಾಗಾಗಿ
ಇವತ್ತು ಅಕ್ಷರ ಬಹಳ 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 ಮುಖ್ಯ. ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ವೆಲ್ಫೇರ್ ಫಂಡ್, ಅಲ್ಲಿಂದ ಎಲ್ಲ ದುಡ್ಡು ತೊಗೊಂಬಂದು ಇವತ್ತು ನಮ್ಮ ಸರ್ಕಾರಗಳು ಅಷ್ಟೇ ಬೇರೆ ಬೇರೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಸಹಾಯ ಸಿಗುತ್ತೆ ಅಲ್ಲಿ ನಾವು ತರಬೇಕಾಗುತ್ತೆ. ಬರೀ ಸಾಲ ತರೋದೆಲ್ಲ ಇಲ್ಲ. ಸಾಲ ತರೋದೆಲ್ಲ ಸರ್ಕಾರ ಬೇರೆ ಬೇರೆ ದೇಶಗಳಲ್ಲಿ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ ಮಾಡಿ ಯಾವುದೇ ದೇಶದವ್ರು ಕೇಳಿದ್ರು ಕೊಡ್ತಾರೆ. ಅಂತ ತರೋದಕ್ಕೆ ನಾವು ಪ್ರಯತ್ನ ಮಾಡಬೇಕೆ ಹೊರತು ಎಲ್ಲದಕ್ಕೂ ಇಲ್ಲೇ ಸಾಲ. ಇವತ್ತೆಷ್ಟಾಗಿದೆ? ಹತ್ತತ್ರ 8 ಲಕ್ಷ ಕೋಟಿ ಸಾಲ ಕರ್ನಾಟಕದ ಜನರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಏನು ಕಾರ್ಯಕ್ರಮಕ್ಕೆ? ಹಾಗಾಗಿ ಇವತ್ತು ಅಕ್ಷರ ಇದೆಯಲ್ಲ ಭಾಳ 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 ಮುಖ್ಯ, ಭಾಳ ಮುಖ್ಯ ಅಕ್ಷರ. ಈಗಾಗಲೇ ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು. ಈ ಕಡೆ ಯಾತಕ್ಕೆ ನಾನು ಒಂದು ಸತ್ಯ ಹೇಳ್ತೀನಿ, ಈ ಭಾಗದಲ್ಲಿ ಯಾತಕ್ಕೆ ಶಾಲೆಗಳು ಸರ್ಕಾರಿ ಶಾಲೆಗಳು, ಕಾಲೇಜು, ಇಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳು ಇರೋದೆಲ್ಲ ನಮ್ಮ ರಾಜಕಾರಣಿಗಳದೇ ಇರುವಂಥದ್ದು. ಇಲ್ಲಿ ಶಾಲೆಗಳಿರಲಿ, ಆಸ್ಪತ್ರೆಗಳಿರಲಿ, ಹೆಚ್ಚು ನಮ್ಮ ರಾಜಕಾರಣಿಗಳು. ಪಾಪ ನಾವೇ ಸರ್ಕಾರಿ ಶಾಲೆನ, ಸರ್ಕಾರಿ ಆಸ್ಪತ್ರೆನ ಬಾಗಿಲಾಕಿಸ್ತೀವಿ. ಯಾಕೆ? ನಮ್ಮ ಶಾಲೆ, ನಮ್ಮ ಆಸ್ಪತ್ರೆ ನಡಿಬೇಕಲ್ಲ ಇಲ್ಲಿ. ಅಲ್ಲ, ಇದು ಸತ್ಯದ ಮಾತು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ